ನೆಗೆಟಿವ್ ಗ್ರೂಪ್ಸ್ ಇನ್ನೂ ನಮಗೆ ಕಡಿಮೆ ಇದೆ. ಅದು ಎ ನೆಗೆಟಿವ್ ಇರ್ಬೋದು, ಬಿ ನೆಗೆಟಿವ್ ಇರ್ಬೋದು, ಎ ಬಿ ನೆಗೆಟಿವ್ ಇರ್ಬೋದು, ಓ ನೆಗೆಟಿವ್. ಪಾಸಿಟಿವ್ಸು ನಮಗೆ ಏನು ಸಮಸ್ಯೆ ಇಲ್ಲ ಇತ್ತೀಚಿನ. ಯಾಕಂದರೆ ಪ್ರತಿ ವರ್ಷ ಈ ಎಕ್ಸಾಮ್ ಟೈಮಲ್ಲಿ ನಮ್ಗೆ ಕೊರತೆ ಆಗುತ್ತೆ. ಆವಾಗ ನೀವು ಅಯ್ಯಪ್ಪ ಭಕ್ತರೊಂದ ಇರ್ಬೋದು, ಎ ಸಿ ಇರ್ಬೋದು, ರೋಟ್ರಿ ಇರ್ಬೋದು, ಲಯನ್ಸ್ನವರು ಆ ಟೈಮಲ್ಲಿ ಬಂದಾಗ ನಮಗೆ ಯಾವುದೇ ಥರದಲ್ಲಿ ರಕ್ತ ಕೊರತೆ ಆಗಲ್ಲ. ಯಾಕಂದರೆ ಉಡುಪಿ ರಕ್ತ ಅನ್ನುವಂಥದ್ದು ಕೇವಲ ಉಡುಪಿ ಜಿಲ್ಲೆಗೆ ಮೀಸಲಾಗಿದೆ, ಅಪ್ ಟು ಗೋವಾದವರೆಗೆ ಹೋಗುತ್ತೆ. ಯಾಕಂದರೆ ಗೋವಾ ಪೇಷಂಟು ಮಣಿಪಾಲಕ್ಕೆ ಬರ್ತಾರೆ. ನಾವು ರಕ್ತ ಅಂದ್ರೆ ಕೂಡ ಪ್ರೈವೇಟು ಖಾಸಗಿ ಅನ್ನುವಂಥದ್ದು ಭೇದ ಭಾವವಿಲ್ಲ. ರಕ್ತ ಬೇಕಾಗಿರೋದು ಎಮರ್ಜೆನ್ಸಿ. ಅದು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ಬೋದು, ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ಬೋದು. ಜೀವ ಉಳಿಸುವಂಥ ಕಾರ್ಯಕ್ರಮ ಅದು ಈ ಮಹತ್ ಕಾರ್ಯ ಅಂತ ಯಾಕೆ ಹೇಳ್ತೇವೆ ಅಂದರೆ, ಬೇರೆ ಎಲ್ಲದರಲ್ಲೂ ನಾವು ಕಣ್ಣನ್ನು ಕೊಟ್ಟದ್ದು ಯಾರಿಗೆ ಕೊಡ್ತೇವೆ ಅಂತ ಗೊತ್ತಾಗುತ್ತೆ. ರಕ್ತ ಮಾತ್ರ, ನಿಮ್ಮ ರಕ್ತ ಯಾರೇ ಜೀವದಲ್ಲಿ ಹೋಗಿ ಅದು ಪುನರ್ಜನ್ಮ ಪಡೆದಿದೆ ಅಂತ ತಮಗೆ ಗೊತ್ತಾಗಲ್ಲ. ಹಾಗಾಗಿ 5 ಜನರಿಗೆ ಪುನರ್ಜನ್ಮ ಕೊಡುವಂಥ ಮಹತ್ ಕಾರ್ಯ. ಹಾಗಾಗಿ ಇದು ವಿಶೇಷ ರಕ್ತದಾನ ಅಂತ. ಹಾಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಆರ್ಗನೈಸೇಷನಿಗೆ ನನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆಸ್ಪತ್ರೆ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೆ ಒಂದು ಮಹಾದಾನ, ಇದೊಂದು ಜೀವದಾನ ಮಾಡುವಂಥ ಒಂದು ಕಾರ್ಯಕ್ರಮ. ಇದಕ್ಕಿಂತ ದೊಡ್ಡದಾದ ಒಂದು ದಾನ ಖಂಡಿತವಾಗಿ ಬೇರೆ ಯಾವುದೂ ಇಲ್ಲ. ನಾವು ಮೊದಲು ಅನ್ನದಾನ ದೊಡ್ಡ ದಾನ ಅಂತ ಹೇಳ್ತಾ ಇದ್ದೇವೆ, ಆದರೆ ಈಗ ಅನ್ನದಾನ ಅಂದರೆ ಒಂದು ಹೊತ್ತಿನ ಊಟ ಮಾತ್ರ ಆಗ್ತದೆ. ಆದರೆ ಇದು ಒಂದು ಯೂನಿಟ್ ರಕ್ತದಿಂದ 3 ರೋಗಿಗಳ ಜೀವವನ್ನು ಉಳಿಸುವಂಥ ಒಂದು ಕಾರ್ಯಕ್ರಮ. ಇದಷ್ಟು ದೊಡ್ಡ ದಾನ ಬೇರೆ ಯಾವುದೂ ಇಲ್ಲ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ಕಳೆದ 10 ವರ್ಷದಿಂದ ಒಂದು ಸುಸಜ್ಜಿತವಾದ ರಕ್ತ ನಿಧಿಯನ್ನು ಕುಂದಾಪುರದಲ್ಲಿ ಸ್ಥಾಪನೆ ಮಾಡಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕಳೆದ 10 ವರ್ಷದಿಂದ ಪ್ರತಿ ವರ್ಷ ಸಾಧಾರಣ 80ರಿಂದ 90ರಷ್ಟು ರಕ್ತದಾನ ಶಿಬಿರಗಳನ್ನು ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಹಾಗೂ ನಾರ್ತ್ ಕೆನರಾ ಜಿಲ್ಲೆಯಲ್ಲಿ ಕೂಡ ಭಟ್ಕಳ, ಶಿರೂರು ಮುಂತಾದ ಕಡೆಗಳಲ್ಲಿ ಕೂಡ ಹಲವಾರು ಕ್ಯಾಂಪ್ಗಳನ್ನು ಮಾಡಿ ಪ್ರತಿ ವರ್ಷ 8ರಿಂದ 9 ಸಾವಿರದಷ್ಟು ಯೂನಿಟ್ ರಕ್ತವನ್ನು ನಾವು ಸಂಗ್ರಹಿಸ್ತೇವೆ. ಯಾಕಂದರೆ ಮೊದಲು ನಮ್ಮ ಜಿಲ್ಲೆಯಲ್ಲಿ 2 ರಕ್ತ ನಿಧಿಗಳಿತ್ತು, ಮಣಿಪಾಲ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ. 3ನೆಯ ರಕ್ತ ನಿಧಿಯ ಅವಶ್ಯಕತೆ ತುಂಬ ಇತ್ತು. ಇದಕ್ಕಾಗಿ ನಾವು ಕುಂದಾಪುರದಲ್ಲಿ ಈ ರಕ್ತ ನಿಧಿಯನ್ನು ನಾವು ಪ್ರಾರಂಭ ಮಾಡಿದೆವು. ಡಾಕ್ಟರ್ ಹೇಳಿದ ಹಾಗೆ ಭಟ್ಕಳದಿಂದ ಇರ್ಬೋದು, ಆ ಕಡೆಯಿಂದ ನಾರ್ತ್ ಕರ್ನಾಟಕದಿಂದ ಹಲವಾರು ರೋಗಿಗಳು ಕುಂದಾಪುರ ಮತ್ತು ಪರಿಸರದ ಆಸ್ಪತ್ರೆಗಳಿಗೆ ಬರ್ತಾ ಇರ್ತಾರೆ. ಆಗ ರಕ್ತದ ಅವಶ್ಯಕತೆಯನ್ನು ಪೂರೈಸುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೇವೆ. ಈಗ ಡೆಂಗು ಕಳೆದ 2 ತಿಂಗಳಿನಲ್ಲಿ ಡೆಂಗು ಪ್ರಕರಣಗಳು ತುಂಬ ಇರುವಾಗ ನಮಗೆ ಅಗತ್ಯವಾದ ಪ್ಲೇಟ್ಲೆಟಿನ ಅವಶ್ಯಕತೆ ಇತ್ತು. ಅದರ ಅವಶ್ಯಕತೆಯನ್ನು ಪೂರೈಸುವಂಥ ಕೆಲಸ ಕೂಡ ನಾವು ಮಾಡಿದ್ದೇವೆ. ಒಂದೊಂದು ದಿನ 25-30ರಷ್ಟು ಪ್ಲೇಟ್ಲೆಟ್ಗಳ ಅವಶ್ಯಕತೆ ಇತ್ತು. ಈ ಪ್ಲೇಟ್ಲೆಟ್ ಏನಂದರೆ, ಇದಕ್ಕೆ ಅವಧಿ ಇರುವುದು ಕೇವಲ 5 ದಿವಸ ಮಾತ್ರ. ಅದನ್ನು ನಾವು ಹೆಚ್ಚು ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾಕಂದರೆ 5ನೇ ದಿನ ಆದ ಮೇಲೆ ಅದನ್ನು ನಾವು ಹೊರ ಚೆಲ್ಲಬೇಕಾಗ್ತದೆ. ಆದರೆ ರಕ್ತವನ್ನು ಹೊರ ಚೆಲ್ಲುವುದಂದರೆ ಮಹಾ ಒಂದು ಅಪರಾಧ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಬೇಡಿಕೆಗೆ ಅನುಗುಣವಾಗಿ ಅಥವಾ ಅಗತ್ಯಕ್ಕೆ ಅನುಗುಣವಾಗಿ ನಾವು ಪ್ಲೇಟ್ಲೆಟನ್ನು ಸಂಗ್ರಹಿಸಬೇಕಾಗ್ತದೆ. ಕೆಲವೊಮ್ಮೆ ಜನರು ಕೇಳ್ತಾರೆ, ಯಾಕೆ ಇಲ್ಲ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಆದರೆ 5ನೇ ದಿನಕ್ಕಿಂತ ಹೆಚ್ಚು ಅದನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಡಾಕ್ಟರ್ ಹೇಳಿದ ಹಾಗೆ ರ್ಯಾರ್ ಗ್ರೂಪ್ ಅಂತ ಹೇಳ್ತೇವೆ, ನೆಗೆಟಿವ್ ಗ್ರೂಪ್ಗಳ ಅವಶ್ಯಕತೆ ತುಂಬ ಕೆಲವೊಮ್ಮೆ ಬರ್ತದೆ. ನಾವು ಮೊನ್ನೆ ತಾನೇ ಒಂದು ಓ ನೆಗೆಟಿವ್ ಬ್ಲಡ್ಡಿಗಾಗಿ ಎಷ್ಟೋ ದಾನಿಗಳನ್ನು ನಾವು ಸಂಪರ್ಕಿಸಬೇಕಾಗ್ತದೆ. ಯಾಕಂದರೆ ಆ ಪೇಷಂಟನ ಕಡೆಯವರಿಗೆ ಅಂತಹ ದಾನಿಗಳನ್ನು ಹುಡುಕಲಿಕ್ಕೆ ಕಷ್ಟ ಆಗ್ತದೆ. ಆಗ ನಮ್ಮ ಹತ್ರ ಇರುವಂಥ ದಾನಿಗಳ ಲಿಸ್ಟಿನಲ್ಲಿ ಅಥವಾ ಸಾಲಿಯಾನರು ಇರ್ಬೋದು, ಬೇರೆ ಬೇರೆ ಜನರ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿ ಆ ಓ ನೆಗೆಟಿವ್ ಇರ್ಬೋದು, ಬಿ ನೆಗೆಟಿವ್ ಇರ್ಬೋದು ಅಥವಾ ಎ ಬಿ ನೆಗೆಟಿವ್ ಇರ್ಬೋದು, ಇಂತಹ ರಕ್ತ ಇರುವಂಥ ದಾನಿಗಳನ್ನು ನಾವು ಸಂಪರ್ಕಿಸಿ ಅವರಿಂದ ಆ ರಕ್ತ ಪಡೆದು ಆ ರೋಗಿಗೆ ಕೊಟ್ಟು ರಕ್ತದಾನ ಆ ಜೀವ ಉಳಿಸುವಂಥ ನಾವು ಕೆಲಸ ಮಾಡ್ತೇವೆ. ಮಣಿಪಾಲ ಅಧ್ಯಕ್ಷರು, ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಣಿಪಾಲ ಇವರು ನಮ್ಮನ್ನು ಉದ್ದೇಶಿಸಿ ಕೇಳಿದರೆ ನಾವು ರಕ್ತದಾನ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ರಕ್ತದಾನ ಶಿಬಿರ ಆಯೋಜನೆ ಮಾಡಿದಾಗ ಒಂದು ಒಳ್ಳೆಯ ಸಂಖ್ಯೆಯ ರಕ್ತದಾನ ಆಗುವುದಿಲ್ಲ. ಇದು ಯಾಕೆಂತ ಇವತ್ತಿಗೂ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹೆಚ್ಚಿನ ಅವರು ದಾನಿಗಳೇ ಆಗಿದ್ದಾರೆ, ಆದರೆ ರಕ್ತದಾನ ಶಿಬಿರ ಹೆಚ್ಚಾಗಿ ಆಗುವುದಿಲ್ಲ. ಈಗ ನೀವು ರಕ್ತದಾನ ಶಿಬಿರ ಅಂತ ಹೋದಾಗ ಗ್ರಾಮಾಂತರ ಅಂದರೆ ಕುಂದಾಪುರ ಅಂತ ತಗೊಂಡ್ರೆ ಅಲ್ಲಿ ದಾಖಲೆ ರಕ್ತದಾನ ಶಿಬಿರ ಆಗ್ತದೆ. ನಂತರ ಕಾರ್ಕಳ ಗ್ರಾಮಾಂತರ ಹೋದರೆ
ಅಲ್ಲಿ ಕೂಡ ದಾಖಲೆ ರಕ್ತದಾನ ಶಿಬಿರ ಆಗ್ತದೆ. ಆದರೆ ಉಡುಪಿ ನಗರಕ್ಕೆ ಬಂದಾಗ ರಕ್ತದಾನ ಶಿಬಿರ ಅಲ್ಲಲ್ಲಿ ಆಗ್ತದೆ, ಆದರೆ ದೊಡ್ಡ ಸಂಖ್ಯೆಯಲ್ಲಿ ಆಗುವುದಿಲ್ಲ, ಯಾಕಂತ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ನಾವು ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ನಿರಂತರ ಕೊರೋನಾ ನಂತರದಲ್ಲಿ ನಾವು ಈ ಒಂದು ಸಂಸ್ಥೆಯನ್ನು ಹುಟ್ಟಿಹಾಕಿ ಇವತ್ತು 223ನೇ ರಕ್ತದಾನ ಶಿಬಿರ ನಾವಿಲ್ಲಿ ಆಯೋಜನೆ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ನಮ್ಮೊಂದಿಗೆ ಸಹಕಾರ ನೀಡಿದಂಥ ಸಹಯೋಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಯ್ಯಪ್ಪ ಭಕ್ತವೃಂದ ಅವರಿಗೆ ನಾನು ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ತೇನೆ. ಅಲ್ಲಿ ಅನ್ನದಾನ ನಡೀತಿತ್ತು, ಧಾರ್ಮಿಕ ಕಾರ್ಯಕ್ರಮ ನಡೀತಿತ್ತು, ಎಲ್ಲವೂ ಇತ್ತು. ಕಡೆಗೆ ನಾನು ಅಲ್ಲಿ ಪುನೀತ್ ಅಂತ ಅವರನ್ನು ಸಂಪರ್ಕಿಸಿ, ಮುಕ್ತೇಶ್ವರನ್ನು ಸಂಪರ್ಕಿಸಿ ಅಲ್ಲಿ ಕೂಡ ಒಂದು ರಕ್ತದಾನ ಶಿಬಿರ ಆಯೋಜನೆ ಮಾಡುವ ಒಂದು ಅವಕಾಶ ಆಯಿತು. ಇವತ್ತು ಬಹುಶಃ ಎರಡನೇ ಇಂಥ ಒಂದು ಧಾರ್ಮಿಕ ಸಂಘಟನೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಭಾಳಷ್ಟು ಹೆಸರು ಮಾಡುವಂಥ ಒಂದು ಅಯ್ಯಪ್ಪ ಭಕ್ತವೃಂದ ಕಳೆದ 40 ವರ್ಷಗಳಿಂದ ಇಲ್ಲೇ ಕಾರ್ಯಾಚರಿಸ್ತಿದೆ. ಇಲ್ಲೇ ಅವರ ಸುಸಜ್ಜಿತ ಮಂದಿರವನ್ನು ಕಟ್ಟಿದ್ದಾರೆ, ಹಾಲನ್ನು ಕಟ್ಟಿದ್ದಾರೆ. ಈಗ ಪ್ರಥಮ ಬಾರಿ ರಕ್ತದಾನ ಶಿಬಿರಕ್ಕೆ ಕೂಡ ಮನಸ್ಸು ಮಾಡಿದ್ದಾರೆ. ಸುಮಾರು 70ರಿಂದ 100 ಯೂನಿಟ್ನ ಒಂದು ನಿರೀಕ್ಷೆಯನ್ನು ನಾವು ಇವತ್ತು ಇಲ್ಲಿ ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಉಡುಪಿ ಜಿಲ್ಲೆಗೆ ವರ್ಷಕ್ಕೆ 40,000ಕ್ಕಿಂತ ಅಧಿಕ ಯೂನಿಟ್ ರಕ್ತದ ಅವಶ್ಯಕತೆ ಇದೆ. ಈ ಒಂದು ರಕ್ತದ ಅವಶ್ಯಕತೆಯನ್ನು ನೀವು ರಕ್ತದಾನ ಮಾಡಿದರೆ ಮಾತ್ರ ಆ ಒಂದು ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಾಳಷ್ಟು ವಿಜ್ಞಾನ ಮುಂದುವರೆದಿದೆ. ಕೃತಕವಾಗಿ ನಮ್ಮ ಹೃದಯವನ್ನು ಜೋಡಿಸುವಂಥದ್ದು, ಲಿವರನ್ನು ಜೋಡಿಸುವಂಥದ್ದು, ಕಿಡ್ನಿಯನ್ನು ಜೋಡಿಸುವಂಥದ್ದು, ಕಣ್ಣನ್ನು ಜೋಡಿಸುವಂಥದ್ದು ಎಲ್ಲವಾದರೂ ಕೂಡ ಕಳೆದ 150 ವರ್ಷ ಇತಿಹಾಸ ಇರುವ ವಿಜ್ಞಾನಕ್ಕೆ ಇವತ್ತಕ್ಕೂ ಕೂಡ ಕೃತಕ ರಕ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬಹುಶಃ ಇದೊಂದು ದೇವರ ಸೃಷ್ಟಿ ಅಂತ ಭಾವಿಸ್ತೇನೆ. ಯಾಕಂದರೆ ಒಬ್ಬನ ದೇಹದಲ್ಲಿ ಸುಮಾರು 5.5 ಲೀಟರ್ ರಕ್ತ ಇರ್ತದೆ. ಅದರಲ್ಲಿ 350ರಿಂದ 450 ml ರಕ್ತವನ್ನು ಸಂಗ್ರಹಿಸಿ ಇನ್ನೊಬ್ಬರಿಗೆ ನೀಡುವಂಥ ಒಂದು ವ್ಯವಸ್ಥೆ ರಕ್ತದಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಆರೋಗ್ಯವಂತ ಯುವಕ ಅಥವಾ ಯುವತಿ 3ರಿಂದ 4 ತಿಂಗಳಿಗೊಮ್ಮೆ ನಿರಂತರವಾಗಿ ರಕ್ತದಾನ ಮಾಡುವುದು. ರಕ್ತದಾನ ಮಾಡೋದ್ರಿಂದ ಈಗಾಗಲೇ 10 ಹಲವು ಪ್ರಯೋಜನವನ್ನು ಹೇಳಿದರು ಸರ್. ನಿಜವಾಗಿ ರಕ್ತದಾನ ಮಾಡೋದ್ರಿಂದ ನಾವು 3 ಜೀವನ ಉಳಿಸೋದಲ್ಲದೆ ನಮ್ಮ ದೇಹದ ಸಂಪೂರ್ಣ ತಪಾಸಣೆ ಆಗ್ತದೆ. ಯಾಕಂದರೆ ನಮ್ಮ ರಕ್ತವನ್ನು 24 ಗಂಟೆ ಇವರು ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ತಲ್ಸೇಮಿಯದಂಥ ಮಾರಕ ಕಾಯಿಲೆ ಇರೋದು ಮತ್ತು ರಕ್ತದಿಂದ ಹರಡುವಂಥ ಟೈಫಾಯ್ಡ್, ಕಾಲರ, ವಿವಿಧ ಎಲ್ಲ ರೋಗಗಳ ಒಂದು ತಪಾಸಣೆ ನಂತರದಲ್ಲಿ ನಮ್ಮ ರಕ್ತವನ್ನು ಬೇರೆಯವರಿಗೆ ಕೊಡಲಿಕ್ಕೆ ಬಯಸ್ತದೆ. ಹಾಗಾಗಿ ನಾವು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರ ಜೀವನ ಉಳಿಸೋದು ಮಾತ್ರ ಅಲ್ಲ, ನಮ್ಮ ದೇಹದ ಸಂಪೂರ್ಣ ತಪಾಸಣೆ ಆಗ್ತದೆ. ಹಾಗಾಗಿ ನಿರಂತರ ತಾವು ರಕ್ತದಾನ ಮಾಡಿದರೆ ಮಾತ್ರ ಇಂಥ ಜೀವನ ಉಳಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು KMC ಮಣಿಪಾಲದಲ್ಲಿ ಸುಮಾರು 260ಕ್ಕೂ ಅಧಿಕ ಮಕ್ಕಳು ತಲ್ಸೇಮಿಯಾ ಕಾಯಿಲೆದಿಂದ ಬಳಲ್ತಾರೆ.